ಹಲೋ ಫ್ರೆಂಡ್ಸ್, ನಮಸ್ಕಾರ. ತಿರ್ಗಾ ಅದೇ ಫಾರೆಸ್ಟಿಗೆ ಬಂದಿದ್ದೀವಿ. ಗೌರಿಬಿದನೂರು ಹತ್ರ ಇರೋ ಇದಕ್ಕಾಗಲೇ ಹೇಳಿದ್ನಲ್ಲ ನಿಮಗೆ, ಪಾರ್ಟ್ 1 ಬಂದಿರ್ಬೇಕು ನೋಡಿ. ಇವಾಗ ನಾನು ಓದ್ಸತಿ ನಾನು ಇನ್ನೊಬ್ಬ ಹುಡುಗ ಬಂದಿರಿ, ಚಿಕ್ಕ ಹುಡುಗ. ಇವಾಗ ನಾನು ಮತ್ತೆ ಇವನು ನಮ್ಮ ಮತ್ತೆ ಮಗ ಬಂದಿದ್ದೀವಿ. ಟಾರ್ಚ್ ಇದು ಮಾಡೋ, ನಮಗೆ ತೋರಿಸ್ಕೋಬೇಕಾ? ನೋಡಿ ಇವನೇ ನಾನೇನು ಬಂದಿದ್ದೀವಿ. ಇಲ್ಲಿ ನನ್ನ ಕಡೆ ತೋರ್ಸ, ಜಾಗ ನೋಡ್ಕೊಳ್ಳಿ. ನನ್ನ ಕಡೆ ತೋರ್ಸ. ನೋಡಿ, ಇವಾಗ ಹೋಗ್ತೀವಿ, ಹೊರಗಡೆ ಹೋಗಿ ಏನು ಇದೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಇವಾಗ ಇನ್ನೊಂದ್ಸತಿ ಹೋಗಿ ನೋಡ್ತೀವಿ ಎಷ್ಟು ಜನ ಇದಿದೆ ಅಂತ. ನೋಡಿ ಫ್ರೆಂಡ್ಸ್, ಹತ್ ಕಡೆಗೆ ಬಿಡು, ಹತ್ ಕಡೆ ಸ್ಟ್ರೀಟ್ ಬಿಡು. ಟಾರ್ಚ್ ನಾನು ಹೇಳಿದ ಕಡೆ ಬಿಡು, ಯಾಕಂದ್ರೆ ಕ್ಯಾಮ್ರಾ ಹಂಗಿರ್ಬೇಕು. ಝೂಮ್ ಇನ್ ಮಾಡು. ಫುಲ್ ಝೂಮ್ ಇನ್ ಮಾಡು. ಅಷ್ಟೇ ಝೂಮ್ ಇನ್ನು ಅಷ್ಟೇ. ಇದುವಾಗಲೇ ಯಾವಾಗಲೂ ಎಲ್ಲೋಗಿದ್ದ? ಅಯ್ಯ, ನಾವು ಅಲ್ಲಿ ಮರ ಬೆಂಡಾಗೈತಲ್ಲ, ಅಲ್ಲಿವರೆಗೆ ಹೋಗಿದ್ರಿ. ನೋಡ ಅಲ್ಲೇ ಹಂಗೆ ಹಿಡ್ಕೊ ನೋಡ, ಅಲ್ಲೇನೋ ಸ್ಟ್ರೈಟ್ ನೋಡು, ಬ್ಲ್ಯಾಕ್ ಒಂಥರ ಮರಕ್ಕೆ ಹತ್ ಕಡೆ ಬ್ಲ್ಯಾಕು ಕಾಣಿಸ್ತೈತಾ? ಬಿಡು ಸಾಕು. ಇದ್ ಕಡೆ ಬಿಡು, ರೇಟ್ ಹಂಗೆ ಹಿಡ್ಕೊ. ಹಲಸಿನ ಮರ, ಗೆಜ್ಜೆಸ್ ಅಂತ ಕಳಿಸ್ತಿರ್ಬೇಕು ನಿಮ್ಗೆ. ಯಾರೋ ನಡ್ಕೊಂಡು ಹೋಗ್ತಾ ಇರೋ ತರ ಕಾಣಿಸ್ತೈತಾ? ಕಾಣಿಸ್ತೈತಾ? ಅಲ್ಲಿ ಕಾಣಿಸ್ತೈತಾ ಇಲ್ವಾ? ಹತ್ರ ಇಲ್ಲಿ ಅಲ್ಲೈತಲ್ಲ. ಅಲ್ಲೇ ಇದೆ ನೋಡ್ಕೋಬೋದು. ಜಸ್ಟ್ ಒಂದು ಕಳಿಸ್ತಿರ್ಬೇಕು ನಿಮಗೆ. ಯಾರೋ ನಡ್ಕೊಂಡು ಹೋಗ್ತಾ ಇರೋ ಥರ, ಬಟ್ ಖಾಲಿ ಜಾಗದಲ್ಲಿ ಯಾರೋ ಫ್ರೆಂಡ್ಸ್ ನಡ್ಕೊಂಡು ಹೋಗ್ತಾರೆ, ಗೊತ್ತೇ ಆಗ್ತಿಲ್ಲ ನಮಗೆ. ಗೆಜ್ಜೆ ಸೌಂಡ್ ತುಂಬ ಕೇಳಿಸ್ತಾ ಇದೆ. ಸ್ಟ್ರೈಟ್ ಕಾಣಿಸ್ತೈತಲ್ಲ ನಿಮಗೆ, ಬ್ಲ್ಯಾಕ್ ಕರೆಕ್ಟಾಗಿ ಅದು ನೋಡಿ. ನೋಡಿದ್ರ ಫ್ರೆಂಡ್ಸ್, ಅಲ್ಲೇನೋ ಕಾಣಿಸುತ್ತೆ. ನೋಡಿದ್ರ ನೋಡಿ, ಅಲ್ಲೇನೋ ಕಾಣಿಸ್ತಾ ಇದೆ. ಅಲ್ಲಿ ಯಾರೋ ನಿಂತಿರೋ ಥರ. ರೈಟಿಗೆ ತಿರ್ಸು. ಯಾಕೆ ಮೇನ್ ಹಲಸಿನ ಮರ ನೋಡು, ಝೂಮ್ ಇನ್ ಮಾಡು. ಹಲಸಿನ ಮರ ಅಲ್ಲೈತಿ. ಇವಾಗ ಹಲಸಿನ ಮರದ ಮೇಲೆ ಏನಾದ್ರು ಇರುತ್ತೋ ಅಂತ. ಎರಡೈತಲ್ಲ ಹಲಸಿನ ಮರ. ಇಲ್ಲ ಇನ್ನೇ ನೋಡ್ತಾ ಇರ ಇಲ್ಲ? ಕುಯ್ಯಕು ಏನತ್ತಾನೆ? ಇವನು ಅದೇ ಹೇಳಿದ್ದು, ಸಂಜಯ್. ಲೈಟ್ ಬಿಡ, ಸ್ಟ್ರೀಟ್ ಲೈಟ್ ಅದು. ಸ್ಟ್ರೀಟ್ ಇಲ್ಲ ಅಂದ್ರೂ ಲೈಟು ಕಂಬ ಹಾಕಿರ್ತಾರೆ. ರೇಟಿಗೆ ಬಿಡು. ಬಾ ನಡಿ, ನಿಂಗೆ ಸೌಂಡ್ ಬಂದಿತ್ತಲ್ಲ ಅಲ್ಲ, ನಡಿ. ಕ್ಯಾಮ್ರಾ. 2 ನಿಮಿಷ.
ಲೈವ ಕಾಣಿಸ್ಬೇಕಂತ ಅದು ಬಂದು ಹೇಳುತ್ತಾ ಕಾಣಿಸಿ ನೋಡಮ್ಮ ಇಲ್ಲಿ ಅಂತ. ಇಲ್ಲಿ ನೋಡು. ಇಲ್ಲ ಇಲ್ಲ ಇದು ನೋಡು, ಇಲ್ಲಿ 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 ನೋಡು. ಹೊಲ್ಟಾಯ್ತದು. ನಿಶಾ 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 ಬಂದಂಗೋಳು. ನಿಶಾ ಬೇಡ. ಏನಕ್ಕೆ ಓಡ್ಬೇಕು ಓಡು ಅಂದಾಗ ಅಮ್ಮ ಮೊಬೈಲ್ಗಳು ಹುಷಾರು. ಆರೆಂಜ್ ಲೈಟ್ ಲೈಟ್ ಬಿಡ, ಲೈಟ್ಗಳಿದೆ ಏನು ತೊಂದರೆ ಇಲ್ಲ ಬಿಡ. ಹಾ ಅದಾಡಣ ಅಲ್ಲಿ ಇದ್ರು ಪೇಟೆಗೆ ಬಂದು ಅದ್ಯಾವ್ದೋ ಆಡೈತಲ್ಲ ಯಾವ್ದದ್ದು. ಅದರಲ್ಲಿ ಇರುತ್ತಲ್ಲ ಗೋಸ್ಟ್ ಏಯ್ ಬಾ. ಒಬ್ರೊಬ್ರು ಹೋಗ್ಬೇಕು. ಟಾರ್ಚ್ ಕೊಡ್ತೀವಿ, ಯಾರು ಎಷ್ಟು ಒಳಗಡೆ ಹೋಗ್ಬಿಡ್ತೀರ ಅಂತ. ಬದುಕ್ ಬಂದ್ರೆ ಗಿಫ್ಟ್. ಬಟ್ ಸ್ನೇಕ್ಸ್ ಇರುತ್ತಾ ಹೊಟ್ಟೆಗೆ ಹೋಗ್ಬೇಕು. ರೋಡ್ ಇದೆಯಾ ಅದ್ ಕಡೆಗೆ? ಹಾ ರೋಡ್ ಇದೆಯಾ? ಯೂಟ್ಯೂಬ್ ವ್ಲಾಗ್ ಮಾಡ್ತೀರಾ ಏನು? ಯೂಟ್ಯೂಬ್ಗೆ. ಹಾ ಹೆವಿ ಡೇಂಜರಸ್ ಹಂಟಿಂಗ್ ಎಲ್ಲ ಇದೆ. ಯಾವ್ದು ಏನ್ ಚಾನಲ್ ನೇಮು? ಚಾನಲ್ ನಮ್ದು ಸಿಂಪಲ್ ಹರಿಫರ್ ಐಶು ಅಂತ ಇದೆ. ಬಟ್ ಒಂದೇ ವಿಡಿಯೋ ಹಾಕಿರೋದು ಅಷ್ಟೇ. ನಾನು ಇದ್ದೀನಿ, ಅದ್ಯಾರು ಬಂದಿರೋ ಜೊತೆ ನಮ್ಮನ್ನ ಓಡ್ಬೇಕು. ಹುಡುಗಿರು ಸ್ವಲ್ಪ ಜನ ಬಂದವ್ರೆ, ನಮ್ಮ ಫ್ರೆಂಡ್ಸ್ ಬಂದಿರೋದು. ಅವರು ಸ್ವಲ್ಪ ಕಾಮಿಡಿಯಾಗಿ ಇದು ಮಾಡ್ತವ್ರೆ. ಬಟ್ ಅವ್ರಿಗಿನ್ನೂ ಗೊತ್ತಿಲ್ಲ ವಿಷಯ, ಇಲ್ಲಿರೋ ಪರಿಸ್ಥಿತಿ ಹಿಂಗೆ ಅಂತ. ಅವ್ರು ಕಾಮಿಡಿ ಇಲ್ಲವ್ರೆ. ಬಟ್ ಲಾಸ್ಟಲ್ಲಂತೂ ಭಯಪಟ್ಟವ್ರೆ ವಿಡಿಯೋ ನೋಡ್ಬಿಟ್ಟು. ಅವ್ರಿಗೆ ಡೈರೆಕ್ಟಾಗಿ ಏನು ಕಾಣಿಸಿಲ್ಲ. ಕ್ಯಾಮ್ರಾದಲ್ಲಿ ವಿಡಿಯೋ ತೋರಿಸಿದಾಗ ಅವ್ರಿಗೆ ಶಾಕ್ ಆಗೈತೆ, ಈ ಥರ ಇತ್ತು ಹಂಗೆ ಅಂತ. ದಯವಿಟ್ಟು ಇಂಥ ರಿಸ್ಕ್ ಪರಿಸ್ಥಿತಿ ಯಾರು ತೊಗೊಳಕ್ಕೆ ಹೋಗ್ಬೇಡಿ. ಹಿಂಗೇನು ಸೌಂಡ್ ಬಂತು ಅಂದರೆ ಹೇಳ್ರಿ ಹಿಂದ್ಗಡೆಯಿಂದ. ಅಲ್ಲ ಸೌಂಡ್ ಬಂದ್ರೆ ಹೇಳಮ್ಮ ಅಂದಿ. ಇದು ಯಾಕೆ ಯಾಕೆ ಆ ಕಡೆ ಯಾರೋ ಸತ್ತೋಗಿದ್ರಂತ. ಮಶಾಣ ಎಲ್ಲ ಐತಿಲ್ಲಿ? ಅಲ್ಲೇ ಮನೆಯಿಂದನೇ ಇದೆ. ದೂರನಾ? ಅಲ್ಲ ಇದ್ ಕಡೆ ಎಲ್ಲಾದ್ರೂ ಒಂದೈತಾ ಮಶಾಣ? ಎಲ್ಲಾದ್ರೂ ದೂರ ಹೋಗ್ಬೇಕಾ? ಮತ್ತೆ ಇಲ್ಲಿ ಯಾರೋ ಸತ್ತೋಗ್ಯಾರದ್ರಲ್ಲ? ಅಲ್ಲಿ ಇದೆ ಮನೆ. ಲೈಟ್ ಹಾಕಿ ಕಡೆ ಒಂದೊಂದು ಹಳೆ ಬಂಗ್ಲೆ ಐತೆ ಚಿಕ್ಕದು. ಹೋಗೋಣ ಬಾ ಅಲ್ಲಿಗೆ ಸಂಜಯ್. ಇಲ್ಲ ಅವನಿಗೇನು ಭಯ ಆಗುತ್ತೆ? ಅವನಿಗೇನು ಭಯ ಆಗಲ್ಲ. ಅವನಿಗೇನು ಭಯ ಆಗಲ್ಲ. ಶಾರು ಸಂಜಯ್ ಬರ. ಬಿಡ್ಬೇಕಾ ಅಲ್ಲಿವರೆಗೂ? ಹುಷಾರು ಬಾ. ಎಲ್ಲ ತೀರೋಗಿರೋದು ಮನೆಗಳಿಲ್ಲ ತಾನೆ? ಏನಿಲ್ಲ, ಮನೆಗಳಿಲ್ಲ ಅಂದ್ಮೇಲೆ ಬಾವಿ ಎಲ್ಲ ಆಯ್ತಾ? ತೀರೋಗವ್ರ ಬಾವಿಲಿ ಬಿದ್ದು? ಓ ಆತ್ಮ ಇಲ್ಲಿ ಓಡಾಡ್ತಾ ಇದೆ ಹಂಗಾದ್ರೆ. 6 years ಬ್ಯಾಕಾ? ಓಕೆ. ಅವಾಗಿಂದ ಏನು ತೊಂದರೆ ಆಗೈತಾ ಬೇರೆ ಯಾರಿಗಾದ್ರು? ಅವಾಗ ಅಮಾವಾಸ್ಯೆಗೆಲ್ಲ ಕಾಣಿಸ್ಕೊಂತವಂತ? ಇವತ್ತು ಅಮಾವಾಸ್ಯೆನಾ? ಅಲ್ವಾ? ಮಿಕ್ಕಿ ಟೈಮಲ್ಲಿ ಕಾಣಿಸ್ಕೊಳಲ್ಲ. ಓಕೆ. ಅಮಾವಾಸ್ಯೆ ಎಲ್ಲ ಪೌರ್ಣಮಿ ಕಾಣಿಸ್ಕೊಂಡಂತ ಫ್ರೆಂಡ್ಸ್.
ನೋಡಿ ನಾವು ಇಷ್ಟು ಮುಂದೆ ಬಂದಿದ್ದೀವಿ, ಇನ್ನು ಸ್ವಲ್ಪ ರೋಡ್ ಇದೆ, ತಿರ್ಗಾ ನಾವು ಯೂಟರ್ನ್ ಹೋಗ್ಲೇಬೇಕು. ನೋಡಿ ಅಷ್ಟೇ ರೋಡು, ಇಲ್ಲಿವರೆಗೂ ಇದೆ ರೋಡ್ ಅಷ್ಟೇ. ಬಾವಿಗೆ ಹೋಗ್ಬೇಕಂದ್ರೆ ಇನ್ನೂ ಮುಂದೆ ಹೋಗ್ಬೇಕು, ಬಟ್ ಇವಾಗ ಟೈಮ್ ಇಲ್ಲ. ನೀನು ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಬಾವಿ? ಅಲ್ಲಿರೋದು. ಓಹೋ, ಹಂಗ ಬೇಡ ಬಿಡು. ಇವಾಗ ಒಂದು 20 ನಿಮಿಷ ಅರ್ಧ ಗಂಟೆ ಬೇಕು ಫ್ರೆಂಡ್ಸ್, ಬೇಡ. ಅದರಿಂದ ಯೂಟರ್ನ್ ಇದು ಮಾಡ್ತಾ ಇದೀವಿ. ಬಟ್ ನಮ್ಗೆ ಅಲ್ಲಿ ಕಾಣಿಸ್ಕೊಂತಲ್ಲ, ಹಾ ಡೆಡ್ ಎಂಡ್ ಅಲ್ಲಿ ನನಗೆ HMD ಅದೊಂದು ಭಯ ಆಗಿತ್ತಪ್ಪ. ನನಗೆ ಬ್ಯಾಟ್ರಿ ಫುಲ್ ಚಾರ್ಜು ತೊಗೊಂಬಂದು ಒಂದು 10 ನಿಮಿಷ ಆಗಿಲ್ಲ ಆಗ್ಲಿ. ನೋಡಿ ಇಲ್ಲಿವರೆಗೂ ಎಷ್ಟೊತ್ತು ಆಗ್ಲೇ ಬಂದು ಒಂದು ವಿಡಿಯೋನ ಮಾಡಿದೆ. ಆ ಮೆಮೊರಿ ಫ್ಲೋರ್ಗೆ ಎಂಟ್ರಿ ಆದ್ರಿ, ಹಾಂ ಬ್ಯಾಟ್ರಿ ಆಫ್, ಮೊಬೈಲು ಟಚ್ ವರ್ಕ್ ಆಗ್ತಿಲ್ಲ. ಫ್ಲ್ಯಾಶ್ ಆನ್ ಮಾಡೋಣ ಅಂದರೆ ಹಂಗಾಗ್ಬಿಟ್ಟೈತೆ. ಕೆಳಗಡೆ ಬಂದ್ಮೇಲೆ ಫ್ಲ್ಯಾಶ್ ಅಮ್ಕ ಆವಾಗ ಆನ್ ಆಗ್ತೈತೆ. ಅಯ್ಯೋ, ನಂಗೆ ಅದೇ ಭಯ ಹತ್ಕೊಂಡ್ಬಿಟ್ಟಿತ್ತು ಒಂದು ಸೆಕೆಂಡಲ್ಲಿ. ಫ್ರೆಂಡ್ಸ್, ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅತ್ತೆ ಮಗ ಇಬ್ರು. ನೋಡಿ, ನಾನು ನಮ್ಮ ಅತ್ತೆ ಮಗ ಇಬ್ರು ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಏನಿದೆ ಏನು ಎತ್ತ ಅಂತ ಕರೆಕ್ಟಾಗಿ ನಮಗೆ ಕ್ಲೂ ಸಿಕ್ಕಿಲ್ಲ, ಆದರೂ ಒಂದು ಸಿಕ್ಕಿದೆ. ಇಷ್ಟು ದೊಡ್ಡ ಜಾಗದಲ್ಲಿ ಒಂದೇ ಮೇ ಬಿ ಆತ್ಮ ಇರ್ಬೋದು. ಇನ್ನೊಂದು ದೇವಗಳು ಕಣ್ಣು ಕಾಣಿಸ್ಕೊಳ್ಳಲ್ಲ, ಕ್ಯಾಮ್ರಾ ಕಾಣಿಸ್ಕೊಂತವೆ. ಹ್ಞೂ ನೋಡಿ ಫ್ರೆಂಡ್ಸ್, ಹಲಸಿನ ಮರ. ಫ್ರೆಂಡ್ಸ್, ಒಂದೇ ಕಾಣಿಸ್ಕೊಂಡಿದ್ದು, ಅದ್ರ ಮೇಲೆ ಏನೂ ಕಾಣಿಸ್ಕೊಂಡಿಲ್ಲ. ಇನ್ನೇನು ನಾವು ಬಂದ್ಬಿಟ್ರೆ ನಮ್ಮ ಯಾರ ಹತ್ರ ನೋಡಿ. ಸಂಜಯ್, ಏನು ಹೇಳಕ್ಕೆ ಇಷ್ಟಪಡ್ತೀಯ? ಸದ್ಯಕ್ಕೆ ಕಾಣಿಸಿದ್ದು ಎಡಿಟ್ ಮಾಡಾಕ್ತೀವಿ. ಕಾಣಿಸಿರೋದು ನಾವು ರೌಂಡ್ ಮಾರ್ಕ್ ಮಾಡಾಕ್ತೀವಿ. ಕಾಣಿಸ್ತಿಲ್ದಿರೋದು ಏನು ತೋರಿಸಲ್ಲ. ಕಾಣಿಸ್ತಿಲ್ದಿರೋದು ನಾವೇನು ತೋರ್ಸೋಕ್ಕಾಗಲ್ಲ, ಏನಕ್ಕಂದ್ರೆ ಅದು ನಮ್ಗೆ ಕಾಣಿಸಿರೋದು ಒಂದೇ, ಅದರಿಂದ ಒಂದೇ ಕಾಣಿಸಿರೋದು. ನೆಕ್ಸ್ಟ್ ಸ್ಟೇ ಮಾಡಾಗಿದ್ದಾಗ 1 ಗಂಟೆ 2 ಗಂಟೆಗೆ ಬರ್ತೀವಿ. ಆಚೆ 1 ಗಂಟೆ 2 ಗಂಟೆಗೆ ಬಂದು ನಾವು ವಿಡಿಯೋ ಮಾಡ್ತೀವಿ. ಇವಾಗ ಬರೀ 11 ಗಂಟೆ. ನೋಡಿ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನಮಗೂ ಸ್ವಲ್ಪ ಉತ್ಸಾಹ ಉತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು.